ನೋಡಿ KSRTC ಬಸ್ ಬಂದಾಗಿಂದ ಹುಡುಗರು ಬರೋದು ಕಮ್ಮಿ ಆಯ್ತಾ, ಫ್ರೀ ಬಿಟ್ಟಾಗಿಂದ ಸುಮ್ಮನಿರಿದೆ. ಏನೋ ಮಾಡ್ಬೇಕಂತಿದ್ದು ಬಟ್ ಧೈರ್ಯ ಸಾಲ್ತಿಲ್ಲ ಅಕ್ಕಂಗೆ. ದೊಡ್ಡದು ಕೊಡ್ಬೇಕಂತ ಏನು ದೊಡ್ಡದು ಕೊಡ್ಬೇಕು ಗೊತ್ತಿಲ್ಲ ಅವನಿಗೆ. ನೋಡಿ ಹೆಂಗಾಗಿದೆ ಇವಾಗ. ಚೆನ್ನಾಗಿತ್ತು ಬಿಸಿಲನ್ನು. ಎಷ್ಟು ಅಂದ್ರೆ 20 ತಿಂದ್ರೆ ಬಿಸಿಲನ್ನ ಅಂದ್ರೆ ತಗೊಂಡಿದ್ದೇನು ಕಾರಣ ಗೊತ್ತಾ? ಇದೇ ಒಂದು ದೊಡ್ಡ ಕಾರಣ. ಸುಮ್ಮನೆ ತಗೊಳಲ್ಲ ಇವರು. ಎಂತ ಜನ ಮಾರೆ, ಒಂದಿ ಮಾತು ಸಹ ಕರೆಯುವುದಿಲ್ಲ. ಬೇಡ ಬಿಟ್ಟು ನೀರು ಕುಡಿತಾಳೆ. ನೋಡಿ ಗೈಸ್, ನೋಡಿ ಕುಡಿಯತ್ತೆ ಸೈಲಿ. ನಮಸ್ತೆ, ಇದು ನಮ್ದು ಮೊದಲೇ ಲಾಗ್. 1 ವರ್ಷದಿಂದ ಪ್ಲಾನ್ ಮಾಡಿ ಇವತ್ತು ಹಾಕ್ಬೇಕಂತ ಎಕ್ಸಿಕ್ಯೂಟ್ ಆಗ್ತದೆ ಫೈನಲಿ. ಸೊ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ರೆಡಿಯಾಗಿ ಬರ್ತೀನಿ. ಬಾಯ್, ಮತ್ತೆ ಸಿಗ್ತೀವಿ. ಬಾಯ್. ಇವಾಗ ಹೋಗ್ತಾ ಇದೀವಿ ನಾನು ಮತ್ತೆ ನನ್ನ ಜೂನಿಯರ್ಸ್. ಇನ್ನು ಸೀನಿಯರ್ ನೋಡಿ, ಸೀನಿಯರ್ ಅಂತೀವಿ. ಹೆಂಗಿದ ಒಳ್ಳೆ ಚೈಲ್ಡ್ ಚಪಾತಿ. ಲೆಟ್ಸ್ ಗೋ. ನೀನು ಈಗ ಮನೆ ಬಿಟ್ಟಿದ್ದೀನಿ ನೋಡಿ, ಎಷ್ಟೊತ್ತಾಯ್ತು. ಮಾಡಕ್ಕೆ ಬೇರೆ ಬಗ್ಗೆ ಇಲ್ಲ, ಎಷ್ಟೋ ಜನ ರೆಡಿ ಆಗ್ತಾರೆ. ಈ ಹುಡುಗಿರು ಕರ್ಕೊಂಡು ಹೋಗ್ತೀವಿ ಅಂದರೆ ಇದೇ ಹಾಡು ನಮ್ಮ ಹಣೆ ಬರನೇ ಇಷ್ಟ ಆಗ್ಬಿಡುತ್ತೆ. ಒಂದು ಬಸ್ ಆಯ್ತು, ಈಗ ನೆಕ್ಸ್ಟ್ ಬಸ್ KSRTC ಬಸ್. ಬೇರೆ ಬಸ್ ಕ್ಯಾಚ್ ಮಾಡಿ ಬೇಗ ಆಯ್ತಾನು. ಹೇಗಿದೆಯಾ? ಬರ್ಬೇಕಂತ ಅಂದ್ರೆ ಬಸ್ಸೇ ಇರಲಿಲ್ಲ. ಸೊ ಆ್ಯಕ್ಚುಲಿ ನಾವಿವಾಗ ಬಸ್ಸಲ್ಲಿ ಲೋಕಲ್ ಬಸ್ ಹತ್ಕೊಂಡು ನಂಗೆ ಗೊತ್ತಾಗಿಲ್ಲ. KSRTC ಬಸ್ ಬಂದಾಗಿಂದ ಹುಡುಗರು ಬರೋದು ಕಮ್ಮಿ ಆಯ್ತಾ, ಫ್ರೀ ಬಿಟ್ಟಾಗಿಂದ ಸುಮ್ಮನೆ ಹಿಂದ್ಗಡೆ ಸೀಟ್ ಹುಡುಗರು ಆರಾಮಾಗಿ ಕುಂದ್ಬಿಡೋರು. ಹುಡುಗಿರು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟರು. ನಾವು ಮುಂದ್ಗಡೆ ಬಂದು ಕುಂತೀವಿ. ನನಗಂತೂ ಇಷ್ಟೆಲ್ಲ ಕ್ಯಾಪ್ಚರ್ ಮಾಡ್ಕೊಬಿಡ್ರಿ. ಗಂಡು ಮಕ್ಳಿಗೆ ಇಲ್ಲಿ ಇದೇ ಇಲ್ಲ, ಪ್ರಾಮುಖ್ಯತೆನೇ ಇಲ್ಲ. ಕರ್ನಾಟಕ ಹಿಂಗೆ ಆಗಬಾರ್ದಿತ್ತು. ದೊಡ್ಡದು ಕೊಡ್ಬೇಕಂತ ಏನು ದೊಡ್ಡದು ಕೊಡ್ಬೇಕು ಗೊತ್ತಿಲ್ಲ ಅವನಿಗೆ. ಹೇಳ್ಕೊಂಡಿದ್ದೀವಿ. ನೆಕ್ಸ್ಟ್ ಆಟೋ ಹೋಗ್ತಾ ಇದೀವಿ. ಒಂದು ಆಟೋದಲ್ಲಿ ಹೋಗ್ತೀವಲ್ಲ ಗೊತ್ತಾ ನೋಡ. ಅಂತೂ ಇಂತೂ ರೀಚ್ ಆಯ್ತು. 5 minutes ಜರ್ನಿ ಅಷ್ಟೇ. ಕಿರಣಲ್ಲಿ ಡಿಸ್ಕಷನ್ ಮಾಡ್ತಿದ್ದಾನೆ ಅಂಕಲ್ ಜೊತೆ. ಏನು ಮಾತಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಒಂದು ಗ್ರಾಹಕರ ವೇಷ ಬಂದಿದ್ರು. ನಾವೆಲ್ಲ ಬಟ್ ಈ ಸಲ ಮಿಸ್ ಎಲ್ಲ ಮಿಸ್ ಆಗ್ತಿದೆ. ಅಷ್ಟ ಬಂದಿಲ್ಲ. ಈಗ ಅಷ್ಟು ಜನ ಇಲ್ಲ. ಈ ಬಿಸಿಲು ಬರೋಲ್ಲ. ನಾವೆಲ್ಲ ಮಾಡಿಸ್ಬೇಕು. 68 ಗೆ ಮಾತಾಡೋ ಹಾಗೆ ಕತ್ಕೊಂಡು 2 ಸುಪ್ಪಿ ಮತ್ತೆ ಕಿರಣ ಅರ್ಧ ಇದಷ್ಟೇ. ಅದನ್ನ ದಾಟಿ ಇನ್ನೂ ನಮ್ಗಿಂತ ಹೆಂಗನು ಮುಂದೆ ಓಡ್ತಾ ಇದ್ದಾರೆ. ಅಕ್ಕ ಗಾಡಿಯಕ್ಕೂ ಸ್ಪೀಡಾಗಿ ಹೊರಟಿತ್ತ.
ಖಾಲಿ ಖಾಲಿ ಅಡೀತಲ್ಲ. ಮಾತಾಡ್ಲಿಕ್ಕೂ ಶಕ್ತಿ ಇಲ್ವಾ ಗೊತ್ತು. ನ್ಯೂಸ್ ನೋಡಿದ್ರೆ ಮಾತ್ರ ಸಖತ್. ತೋರಿಸ್ತೀವಿ ಇವಾಗ, ಅಲ್ಲ ಹೋಗ್ತೀವಿ ನೋಡಿ. ನೀವು ಸಹ ಭೇಟಿ ನೀಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ಅಶ್ವಿನಿ ಪಾಟೀಲ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದ್ರೆ ಅಶ್ವಿನಿ ಐಡಿನ ಫಾಲೋ ಮಾಡಿ. ಹಾ, ಅಶ್ವಿನಿ ಪಾಟೀಲ್ ಅಲ್ಲ ದೇಸಿ ವೈಬ್ಸ್ ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಫುಲ್ ಬಿಸಿಲು ಮಾರ್ರೆ, ಬೆವರು ಸುರಿತಿದೆ. ಬಕೆಟ್ ಇಡಬೇಕು ಅಷ್ಟು ಸುರಿತಾ ಇದೆ. ಬಕೆಟ್ ಸುಮ್ಮನೆ ಹೇಳಿದ್ದು, ಅಷ್ಟು ಗೊತ್ತಾಗಲ್ವಾ? ಅಪ್ಪ ಜನ ಇಷ್ಟೊತ್ತಾದ್ರೂ ಕಡಿಮೆ ಆಗಿಲ್ಲ. ಕಡೆಗೂ ಲಾಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ಕಾಲುಗಳಿಗೆ ಒಂದು ಗದ್ದೆ ಆಗಿದೆ. ನೋಡಿ ಗೈಸ್, ನಾವು ಪ್ರತಿ ಸಲ ಬರ್ತೀವಿ ಇಲ್ಲಿ. 3 ವರ್ಷ ಆಯಿತು ಕಂಟಿನ್ಯೂ ಬರ್ತಾ. ನಾವು ಇದೊಂದು ಪ್ಲೇಸಿಗೆ ಬಂದು ಕೂತ್ಕೊತಿದ್ವಿ ಪ್ರತಿ ವರ್ಷನೂ ಸಹ. ಈ ಸಲ ಈ ಡೋರ್ ಸಹ ಓಪನ್ ಆಗಿದೆ, ಡೈರೆಕ್ಟ್ ಒಳಗಡೆ ಹೋಗ್ಲಿಕ್ಕೆ. ನಾವು ಪ್ರತಿ ಸಲ ಬಂದಾಗ ಇದು ಓಪನ್ ಇರ್ತಿರ್ಲಿಲ್ಲ ಆ್ಯಕ್ಚುಲಿ. ಈ ಸಲ ಓಪನ್ ಆಗಿದೆ. ಇಲ್ಲೆಲ್ಲ ಬಂದು ಫೋಟೋಶೂಟ್ ಮಾಡ್ಕೊಂಡು ಹೋಗಿದ್ವಿ. ಚೆನ್ನಾಗಿದೆ ಮಾತ್ರ. ನೋಡಿ ಎಲ್ಲಿಂದ ಬಂದಿದ್ದಂದರೆ ನಾವು ಅಲ್ಲಿ ಕಾರ್ಗಳು ಕಾಣಿಸ್ತಿದ್ದಾವ ನೋಡಿ, ಜೂಮ್ ಆಗ್ತೀನಿ ನೋಡಿ. ಅಲ್ಲಿಂದ ಬಂದಿದ್ದು ಅನಿಸುತ್ತೆ, ಆದರೆ ಸಿಕ್ಕಾಪಟ್ಟೆ ದೂರ ಇದೆ ಮಾತ್ರ. ಅಲ್ಲೆಲ್ಲ ಅಲ್ಲಿ ಕಾಣಿಸ್ತಿದ್ದಾರ. ಅಲ್ಲಿಂದೆಲ್ಲ ಮೇಲೆ ಬಂದು ಆಮೇಲೆ ಅಲ್ಲೊಂದು ಕೆಳಗಡೆ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಪಾರ್ವತಿ ಟೆಂಪಲ್ ಇರೋದು. ಅಲ್ಲಿ ನಾವು ದರ್ಶನ ಪಡ್ಕೊಂಡು ಅದಾದಮೇಲೆ ಮೇಲೆ ಬಂದ್ವಿ. ಇಲ್ಲಿ ಆ ಕಡೆಯಿಂದ ಎಂಟ್ರೆನ್ಸಿಂದ ಬಂದರೆ ಇಲ್ಲಿ ಒಳಗಡೆ ಇರೋದು ಶಿವನ್ ಟೆಂಪಲ್. ಶಿವನ್ ದರ್ಶನ ಎಲ್ಲ ಪಡ್ಕೊಂಡು ಇವಾಗ ಈ ವ್ಯೂಸ್ ಹತ್ರ ನಿಂತ್ಕೊಂಡಿದ್ವಿ. ವ್ಯೂಸ್ ಸಕ್ಕತ್. ಹೌದು, ಏನು ಆಸೆ ಇಟ್ಕೊಂಡಿಲ್ಲ. ಬೇಡ, ಏನಂತಾರೆ ನಿನ್ನ ಕಾಲದಲ್ಲಿ ನಿಂತ್ಕೊ ಅಂತ ಮಾತಾಡಬೇಡ. ನಾವು ಉಲ್ಟಾ ಮಾತಾಡ್ತಿಲ್ಲ, ಡೈರೆಕ್ಟ್ ಆಗಿ ಹೇಳಕತ್ತಿ. ನೀನು ಉಲ್ಟಾ ಮಾತಾಡ್ತಿರೋದು. ಅಶ್ವಿನಿ, ನೀನು ಒಬ್ಳೆ ಮಗಳು ಅಂತ ನಿಮ್ಗೆ ಎಷ್ಟು ಕೇರ್ ಮಾಡ್ತೀನಿ ನಾನು. ನಮಗಲ್ಲ, ಆಂಟಿ ಒಬ್ಳೆ ಮಗಳು. ನಿನ್ನ ಹೆಸರೇನು? ಜನ್ಯ. ಬನ್ನಿ ಬೇರೆ ಕಡೆ ಬನ್ನಿ. ಖಾಲಿ ಇವಾಗ ನಾವು ಎಲ್ಲ ಟೆಂಪಲ್ನ ನೋಡಿಕೊಂಡು ಇವಾಗ ಕೆಳಗಡೆ ಇಳಿತಿದ್ದೀವಿ. ಇಳಿದ್ಮೇಲೆ ಇನ್ನು ನೆಕ್ಸ್ಟ್ ಇನ್ನೂ ಪ್ಲ್ಯಾನ್ ಎಲ್ಲಿ ಅಂತ ಗೊತ್ತಿಲ್ಲ, ನೋಡ್ತೀವಿ. ಗೊತ್ತಿಲ್ಲ, ವೇದ ಎಲ್ಲ ಹೋಗ್ಬೇಕಂತ ಹೇಳಿದ್ದು. ಹೋದ್ರೆ ಆ ಕಡೆ ಹೋಗೋದು, ಇಲ್ಲ ಅಂತಂದ್ರೆ ಮನೆಗೆ ಹೋಗೋದು. ಇವ್ರದಂತೂ ಬರೀ ಜಗಳಾನೇ. ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೂ ಸುಮ್ಮನೆ ಇರಲ್ಲ. ಇವಾಗ ಸಿಕ್ಕಾಪಟ್ಟೆ ಇದ್ರ ಮೇಲೆ ವೈಟ್ ಕಲರ್ ಮೇಲೆ ನಡೀತಿದ್ದೀವಿ. ಯಾಕಂದರೆ ಇದು ಬಿಸಿ ಇಲ್ಲ ಆ್ಯಕ್ಚುಲಿ. ನೋಡಿ ಹೇಗೆ ಹೋಗ್ತಿದ್ದಾರೆ ಅವರು. ಈಗ ಹಾಗೆ ಓಡೋಗೋದು. ಅವ್ರಿಗೆ ಓಡೋಗೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಗೈಸ್, ಅಲ್ಲಿ ಒಳ್ಳೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಇವಾಗ ತೋರಿಸ್ತೀವಿ. ಸಖತ್ತಿದೆ. ವ್ಯೂಸ್ ನೋಡಿ ಗೈಸ್, ವ್ಯೂಸ್ ನೋಡಿ ಮೇನ್ ವ್ಯೂಸ್ ನೋಡಿ. ಹೇಗೆ ಹೋಗ್ತಿದ್ದಾರೆ ಇಬ್ರು ಅಂದ್ರೆ
ಏನಂತ ಅಂದರೆ ಗೈಸ್ ನಾನು ಏನು ಹೇಳ್ತಿದ್ದೀನಿ ಅಂತ ಅಂದರೆ ನಾವು ಉತ್ತರ ಕರ್ನಾಟಕದವರು ಮೀನ್ಸ್ ನಾವು ವಿಜಯಪುರದವರಲ್ಲ. ಅದಕ್ಕೆ ಏನಂತ ಅಂದರೆ ನಮ್ಮ ಸೈಡು ಈ ಸೈಡೆಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ದಾರೆ, ಆದರೆ ನಮ್ಮ ಸೈಡೆಲ್ಲ ಪ್ರತಿದಿನ ಅಂದರೆ ಪ್ರತಿದಿನ ಅಲ್ಲ, ಶಿವರಾತ್ರಿ ಇರೋ ದಿನ ಉಪವಾಸ ಇರ್ತಾರೆ. ಅಜ್ಜಿಗಳೆಲ್ಲ ಬರೀ ಒಂದು ಕಪ್ ಟೀ ಕುಡಿತಾರೆ, ಇಲ್ಲ ನೀರು ಕುಡಿತಾರೆ. ನಮ್ಮ ವಯಸ್ಸಿನವರೆಲ್ಲ ತಿಂದರೆ ಸ್ವಲ್ಪ ಚುರುಮುರಿ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿಂತಾರೆ. ಆದರೆ ಈಚೆ ಸೈಡೆಲ್ಲ ಊಟ ಮಾಡ್ತಾರೆ. ನೋಡಿ ಗೈಸ್, ಜಾತ್ರೆ ಎಲ್ಲ ಇದೆ. ಗೊಂಬೆ ಇತ್ತು ಗೈಸ್, ಅದು ಸಿಗ್ತಾನೆ ಇಲ್ಲ ಈ ಸಲ. ಇಲ್ಲಿ ನೋಡಿ ಅಕ್ಕಗಳು ಬಂದ್ರು. ಏದಾದ್ರು ಮುಖ ನೋಡಿ ಹೆಂಗಾಗಿದೆ ಇವಾಗ. ಚೆನ್ನಾಗಿತ್ತು ಬಿಸಿಲನ್ನು. ಎಷ್ಟು ತಿಂದ್ರೆ ತಿಂದ್ರೆ ಬಿಸ್ಲನ್ನ ಅಂದ್ರೆ ಯಾರಿಗೂ ತೊಳೆಯೋದು ಅರ್ಥ ಇಲ್ಲ. ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಬಿಸಿಲಣ್ಣಲ್ಲಿ? ಅಶ್ವಿನಿ ಜಾಸ್ತಿ ನೋಡ್ಬೇಡ. ಓ ಅಶ್ವಿನಿ ನಂಗೋಸ್ಕರನಾ? ಕೊಡ್ಸೋದಿಲ್ಲ ಇಟ್ಕೊಂಡ ಡೈಲಿ ಕಾಣಲಿ ಅಂತ ತಲೆನೇ ಹಾಕೊಂಡು ಕೊಡ್ತೀವಿ. ಗಂಟೆ ಬರ್ತಂತದ್ದು ಅಂತ ಕೊಟ್ಟಂಗಿತ್ತು. ಕೊಡ್ಲಿಕ್ಕೆ ತಗೋಬೇಕು, ನಮಗೆ ಅಂತಾನೆ ಕೊಡಿಸ್ತಿರೋದು. ಅಣ್ಣಗಳಿಗೆ ಕೇರ ನಿಂಗೆ ಯಾವ ಬೆಳೆ ಬೇಕು? ಯಾವ್ದು ಚೆನ್ನಾಗಿಲ್ಲ ಅಂತ ಫೀಲ್ ಆಗ್ತಿದೆ ನಿಂಗೆ? ಅಂತೂ ಇಂತೂ ಇವ್ರು ಬ್ಯಾಂಗ್ಳೂರ್ ಸಿಟಿಗೆ ಬಂದಿದ್ದಾರೆ. ಇವತ್ತೇ ಹೊರಗೆ ಹೋಗ್ತೀವೋ ಇಲ್ಲ ಅಂತ ನಂಗಂತೂ ಗೊತ್ತಿಲ್ಲ. ನೋಡಿ ಇಲ್ಲಿ ಫೋನ್ ಪೇಲೂ ನಮ್ಮ ಬಾಸ್, ಎಲ್ಲೆಲ್ಲೂ ನಮ್ಮ ಬಾಸ್. ಇಲ್ಲಿ ನೋಡಿ, ಇಲ್ಲಿರೋರು ಓಡ್ರು ಇವರೇ. ಇಲ್ಲ ನಮ್ದು ಅಂಗಡಿ ಬೇಡ ಅಂದ್ರು ಬರ್ತಾರೆ. ಇಲ್ಲ ನಮ್ದು ಅಂಗಡಿ ಅಲ್ಲಿ ಉಂಟು, ನಾವು ಇಲ್ಲೇನು ಶಾಪ್ ಮಾಡೋದು, ಸುಮ್ಮನೆ ನೋಡ್ಲಿಕ್ಕೆ ಬಂದು. ಈಗ ಎಷ್ಟೊತ್ತಿ ಆಗುತ್ತೆ ಅಂತ ಗೊತ್ತಿಲ್ಲ, ಕಾಯ್ಬೇಕು. ನೋಡ್ಲಿಕ್ಕೆ 1-1.5 ಗಂಟೆ ತಗೋತಾರೇನೋ. ಬಿಲೀವ್ ಮಾಡ್ಬೇಕು ಇದನ್ನು. ತಗೋತಾಳೆ ಅನ್ನೋದಂತೂ ಕನ್ಫರ್ಮೇ ಇಲ್ಲ. ಸುಮ್ಮನೆ ಅಂತೂ ನೋಡೋದಂತೂ ಇವಳೆ. ಅಂತೂ ಇಂತೂ ನಾನು ಹೇಳ್ದಂಗೆ ಆಯ್ತು ನೋಡ್ರಿ. ನಾನು ಹೇಳ್ದೆ ತಾನೆ ಅವಳು ಏನು ತಗೊಳಲ್ಲ ಅಂತ, ತಗೊಂಡ್ಲ ಅಂತ ಕೇಳ. ಅಶ್ವಿನಿ ಅದನ್ನ ಬಿಡು, ಅದಲ್ಲ ಏನಾರು ತಗೊಂಡೆ ಆ ಅಂಗಡಿಲಿ. ನಾನು ವಿಡಿಯೋ ಹೇಳಿ ಇಲ್ಲಿ ಕ್ಯಾಮ್ರಾ ನೋಡು. ಬಾರ್ಗೇನ್ ಅಲ್ಲ, ಜಸ್ಟ್ 20 rupees. ನಮ್ದು ಅಂಗಡಿ ಇದೆ, 20 ರೂಪಾಯಿ ಅಂಗಡಿ ಹೇಳಿದ್ರು ನಮ್ದೆ. ಅಂತೂ ಇಂತೂ ಇವರು ತಗೊಂಡ್ಬಿಟ್ರಪ್ಪ. ಇದೇ ಪೀಸ್ ತಗೊಂಡ್ಬಿಟ್ರು. ಇಲ್ಲಿ ಬಂದಿದ್ದಕ್ಕೂ ಸಾತ್ಕ. ತಗೊಂಡಿದ್ದು ಏನು ಕಾರಣ ಗೊತ್ತಾ? ಇದೇ ಒಂದು ದೊಡ್ಡ ಕಾರಣ. ಸುಮ್ಮನೆ ತಗೊಳಲ್ಲ ಇವರು. ನನಗೆ ಇವ್ರ ಬಗ್ಗೆ ಎಲ್ಲ ಗೊತ್ತು. ಸಿಗ್ತದಲ್ಲ ಅಷ್ಟಕ್ಕೆ ತಗೊಳಲ್ಲ, ಬರ್ತಿಲ್ಲ. ಇನ್ನೂ 2 ಗಿರಾಕಿ ಎಲ್ಲೋಗಿದವೋ ಗೊತ್ತಿಲ್ಲ. ಸುಮ್ಮನೆ ತಿರುಗಾಡ್ತಿರ್ತವೆ, ಏನು ತಗೊಳಲ್ಲ, ಬರ್ಸಲ್ಲ. ಅವ್ರು ಹುಡುಕೋಣ ಬನ್ನಿ ನೋಡಿ. ಇಲ್ಲಿ ಇವ್ರಂಥವ್ರೇ ಇರಬೇಕು. ಇಂಥವ್ರಿದ್ರೆ ನಮ್ಮ ಜೀವನ ಪಾವನ. ಬಿಟ್ಟು ಎಂತ ಜನ ಮಾರೆ. ಒಂದಿ ಮಾತು ಸಹ ಕರೆಯುವುದಿಲ್ಲ. ಬೇಡ ನಂಗೆ ಬೇಡ. ತಿನ್ಕೊಂಡ್ ಬಂದ್ಬಿಡ್ಬೋದಲ್ಲ. ಅಲ್ಲಿ ಎಷ್ಟು ರೂಪಾಯಿ ದುಡ್ಡು ಕೊಟ್ಟೆ ನೋಡು. ಅವ್ರ ಜಾತ್ರೆ ಇದು, ನಮ್ಮ ಜಾತ್ರೆ ತಿನ್ನೋದು. ನಮಗೆ ತಿನ್ನೋದು ಇಂಪಾರ್ಟೆಂಟ್. ಡೈಲಾಗ್ ಬೇಡ, ಮತ್ತೆ ತುಂಬಾ ಕಷ್ಟ ಆಗುತ್ತೆ ಅದು. ಮುಂದೆ ಟ್ರೋಲ್ ಆಗುತ್ತೆ ಇದು, ಟ್ರೋಲ್ ಆಗುತ್ತೆ. ಇವ್ರಿಗೆ ರೂಪೇಂದ್ರ ಮತ್ತೆ ಅವ್ರ ಹೀರೋಯಿನ್ ಹೆಸರು ಗೊತ್ತಿಲ್ಲ, ಅವ್ರು ಅನ್ಕೊಂತಾರೆ. ಯಾಕೋ ಹುಡ್ಕೊಂಡಿರೋ ಕಾಣ್ತಾಳೆ, ನಂಗಂತೂ ಗೊತ್ತಿಲ್ಲ. ಜಾಸ್ತಿನೇ ಇನ್ನೊಂದ್ ಸ್ವಲ್ಪ ಕೋಲ್ಡ್ ಅಂತೀನಿ. ನಾನು ಪೆಟ್ರೋಲ್ ಹಾಕ್ತಾ ಇದೀನಿ ಅನ್ಸ್ತದೆ. ಕೋಲ್ಡ್ ನೀರು ಏನಾರು ಕುಡಿ. ಒಂದ್ಸರಿ ಬಾಳೆಹಣ್ಣು ಮುಳುಗಿ ಎದ್ಬಿಟ್ ಬಾ. ಅಯ್ಯೋ ಎಂತ ಮಾರೆ, ಇದೇ ಪುಣ್ಯದ ಅಂಗಡಿ. ಇವಳು ತಗೋಬಿಟ್ಲು. ಫೋನ್ ಕೊಡ ಸಾಕು. ಹಾಯ್ ಬ್ರೋ.
ಈ ರೀತಿ ಇನ್ಸಲ್ಟ್ ಆಗ್ಬಾರ್ದಾಗಿದ್ದಕ್ಕೆ ನಿನಗೆ ನಮ್ದೆಲ್ಲ ಶಿವಮೊಗ್ಗ ಅಂಕಲ್, ಇವ್ರದ್ದೊಂದು ಮೈಸೂರು ಝೂ. ಇಲ್ಲ ಅಂಕಲ್, ನಾನು ಬಿಜಾಪುರ, ಉತ್ತರ ಕರ್ನಾಟಕದ. ರೈಟ್ ಯಾಕೆ ಮಾಡಿದೆ? ನಾನು ಆನ್ ಮಾಡಿದ್ದೀನಿ. ಕರ್ಕೋಬೇಕಾ? ಕನ್ನಡಕನ ಹಾಕೋ ಕಾಣಿಸಿಲ್ಲ ಬಿಡೋದಕ್ಕೆ. ಟಾರ್ಚ್ ಆನ್ ಮಾಡಿಲ್ಲ. ಆನ್ ಇಲ್ಲ. ಈಗ ಹಂಪನ ಕಟ್ಟ ಬಂದು ಇಳ್ಕೊಂಡಿದ್ದೀವಿ. ಎಲ್ಲರೂ ನಿಂತೆಗಂಡು ಫುಲ್ಲು ಏನೋ ವೇದ ಏನೋ ಬಟ್ಟೆ ತಗೋತೀನಿ ಅಂತ ಅಂದು ವಿ ಆರ್ ಗೋಯಿಂಗ್. ಬಾರೆ ಬಾರೆ, ಒಂದು ಬ್ರೋವರ್ ದಾಟಕ್ಕೆ ಬರಲ್ಲ, ಸುಮ್ಮನೆ ಬರ್ತಾವ ನಮ್ಮ ಜೊತೆ. ಓಡ್ ಬಾರವ. ನೋಡಿ ಗೈಸ್, ಇವಾಗ ಸಿಸಿಗೆ ಬಂದಿದ್ದೀವಿ. ಫುಲ್ ಸುಸ್ತಾಗಿದೆ. ಹೋಗುವ ಅಂತಂದರೆ ಬರ್ತಿಲ್ಲ ಮನೆಗೆ, ಏನೋ ಮಾಡ್ತಿದ್ದಾರೆ ಪಾಪ. ತನ್ನಗಂತೂ ಸಾಕಾಗಿದೆ. ಟೈಮ್ ಇವಾಗ 5:09 ಆಗಿದೆ ನೋಡಿ. ಏನು ಮಾಡೋಕ್ಕಾಗಲ್ಲ, ಇವರಿಲ್ಲ. ನಾವು ಮನೆಗೆ ಹೋಗಿ ಇನ್ನೂ ಕೆಲಸ ಇದ್ದಾವೆ, ಬರ್ತಾನೆ ಇಲ್ಲ. ನೀರು ಕುಡಿತಾಳೆ ನೋಡಿ ಗೈಸ್, ನೋಡಿ. ಸಾಯ್ಲಿ ಕುಡಿದ್ಬಿಡು. ನೀವು ಕುಡಿ ಫಸ್ಟ್. ನೀನೇ ಗಂಟೆ ಕುಡಿದ್ಬಿಡು. ಇಡಿ ಹಿಗ್ಗು. ಈಗ ಎಲ್ಲ ಮುಗೀತು, ಮನೆ ಕಡೆ ನಮ್ಮ ದಾರಿ. ಈಗ ಮಂಗಳೂರಿಂದ ಹಳೆ ಅಂಗಡಿ ಬಸ್ ಹತ್ಬೇಕು. ಆವಾಗ ಬರ್ತೇನೋ. ಲೋಕಲಲ್ಲಿ ಬಂದ್ವಿ, ಈಗ ಎಕ್ಸ್ಪ್ರೆಸ್ಸಲ್ಲಿ ಹೋಗುತ್ತೆ. ಎಕ್ಸ್ಪ್ರೆಸ್ ಮತ್ತೆ ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಎಸ್ ಹೇಳಿ. ಏನಂತ ಅಂದರೆ ನಾವು ಸ್ಟ್ರೀಟ್ ಫೋಟೋಗ್ರಾಫರು. ನಮ್ಮದು ID ಇದೆ ದೇಶಿ ವೈಫ್ಸ್ ಅಂತ. ಸೊ ನೀವು ನೋಡ್ಲಿಕ್ಕೆ ಸಖತ್ತಾಗಿದ್ದೀರಾ. ನೀವು ಯಾವರಿಂದ ಬಂದಿರೋದು? ನಂಗೆ ಗೊತ್ತು, ನಾನು ತುಂಬಾ ಸುಂದರವಾಗಿದ್ದೀನಿ ಅಂತ. ನಿಮ್ಮ ಇದಕ್ಕೆ ನಾವು ಫೋಟೋ ಕೊಡೋಕ್ಕೆಲ್ಲ ಇದೆ ಇಂಟ್ರೆಸ್ಟ್ ಇಲ್ಲ. ಎಲ್ಲಿಂದ ಬಂದಿರೋದು? ನಿನ್ನ ಕಾಡಿಂದ ಕರ್ಕೊಂಡು ಬಂದಿದ್ದು ನಾನೇ. ನಿಮ್ದೊಂದು ಎರಡು ಫೋಟೋ ತಗೋಬೋದಾ? ನಿಮ್ದೊಂದು ಎರಡು ಫೋಟೋ ತಗೋಬೋದಾ? ವಿಡಿಯೋನೇ ಮಾಡ್ಕೊಳ್ಳಿ. ಒಂದೆರಡು ಫೋಟೋ ಪ್ಲೀಸ್ ಮ್ಯಾಮ್. ಒಂದೆರಡು ಪೋಸ್ ಕೊಡಿ, ಕ್ಯೂಟ್ ಇದ್ದೀರಾ ನೋಡ್ಲಿಕ್ಕೆ. ಐ ನೋ ಐ ಆಮ್ ಕ್ಯೂಟ್. ಕಾರಂಜೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸಿ ಬರ್ತಾ ಶಾಪಿಂಗ್ ಮಾಡಿ. ಆ್ಯಂಡ್ ಈ ದಿನವೇ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಬೇಕಂತ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್, ಟಾಟಾ.